ಏನ್ ಕಾರಣ? ಸರ್ಕಾರದ ಆದೇಶ ನೋಡ್ಬೇಕು. ನೀ MLA ಇದಿ, ನೀವು ಹೋಗಿ ಕೇಳ್ಬೇಕು. ನೀವು ಒಮ್ಮೆ ಹಿಂಗ ಆರ್ಡರ್ ಮಾಡ್ತೀರಿ, ಅದೇನು ಹುಚ್ಚುಚ್ಚಕರನ ಅಂತಂದು ತನಗೆ ಶಕ್ತಿ ಕೊಟ್ಟಿವಲ್ರಿ. MLA ಮಾಡಾರಲ್ಲ ನಮ್ಮ ತಾಲೂಕದ ಜನ. ಅದನ್ನ ಇಲ್ಲಿ ಪ್ರಶ್ನೆಗ ಹೇಳೋದೇನೈತೆ? ಸರ್ಕಾರ ಐತೆ, ಹಸನ್ ಸಾಬ್ರು ಹೋಗಿ ತಿನ್ಸಿದ್ರು ಅಂದ್ರೆ ನಿನ್ಕಿಂತಲೂ ಹೆಚ್ಚು ನಮ್ ನೆಗ್ದಿದ್ದ MLA ನೀನ ನಾನು? ಆ ರೀತಿ ಹೇಳೋದ್ರಿಂದ ಏನಾಗತ್ತನ್ನ ಅರಿವು ಸಹಿತ ಇಲ್ಲಲ್ಲ ಏನ್ರಿ ನಾರಾಯಣರು? ಸರ್ಕಾರದಾಗ ಹೆಂಗ್ ಬೇಕಂಗ್ ತಿತ್ತಲ್ಲ. ಅಲ್ಲ, ನಾನು ಹೇಳೋದು ನಿಮ್ಗ ಈ ರೀತಿಯಾಗಿ ಹೇಳ್ತಾರೆ ಶಾಸಕರು ಅಲ್ಪಸಂಖ್ಯಾತಕರಿಗೆ ಹಾದಿ ತಪ್ಪಿಸೋ ಕೆಲಸ ನಾ ಮಾಡೋದಿಲ್ಲ. ಅದನ್ನ MLA ಅವರು ಹಾದಿ ತಪ್ಪಿಸ್ತಾರ. ಆಮೇಲೆ ಅವರಿಗೆ ಅಲ್ಪಸಂಖ್ಯಾತಕರ ಬಗ್ಗೆ ಕರುಣೆ ಇದ್ದಿದ್ರೆ 100 ಕೋಟಿ 2 ಸರಿ ಗ್ರಾಂಟ್ ಮಾಡಿದ್ರು ಅವರು. ನಮ್ಮ ಬಿಡ್ರಿ, ತನಗ ಕೆಲಸ ಮಾಡ್ಲಾರ್ದಲ್ಲಿ ಬಿಡ್ಲಿ, ಮಾಡಿದೆ ಎಲ್ಲಾರ 1 ಲಕ್ಷ ಕೊಡ್ಲಿಲ್ಲ ಇವರು. ಯಾವ ಗ್ರಾಂಟ ಕೊಡ್ಲಿಲ್ಲ. ಹಂಗೆ ಹೆಗಲ ಮೇಲೆ ಕೈ ಹಾಕಿ ಸುಳ್ಳು ಹೇಳೋದು. ಇಂದು ಕೂಡ ಸುಳ್ಳು ಹೇಳಂತ ಕೆಲಸ ನೀವ ಬರೆದ್ರಿ ಪೇಪರ್ಗೆ. ಹಿಂದ ಅಮರೇಗೌಡರು ಸೋತಿದ್ರು, ಗ್ರಾಂಟ್ ತಂದಿದ್ರು ಅವರು. ನಾ ತಂದೆ ಅಂತ ನಿಮ್ ಪ್ರೆಸ್ ಮೀಟ್ ಮಾಡಿದೆ. ಹೊಳ್ಳಿ ಮತ್ತೆ ಕ್ಲಾರಿಫಿಕೇಶನ್ ಮಾಡ್ಬೇಕಾತ ಅಮರೇಗೌಡರು. ಬರೀ ಸುಳ್ಳು ಹೇಳೋದ ರೂಢಿ ಮಾಡ್ಕೊಂಡ್ರಿ ಹೆಂಗ? ಸರ್ಕಾರದ ಆದೇಶ ಅದು ತಿದ್ದುಪಡಿ ಮಾಡಿದ್ರು, ಹಸನ್ ಸಾಬ್ರು ಹೇಳಿ ಮಾಡಿಸಿದ್ರು, ಗಣಾಚಾರ್ಯ ಅವರು ಹೇಳಿ ಮಾಡಿಸಿದ್ರು. ಏನು ಸರ್ಕಾರದ ಆದೇಶಕ್ಕೆ ಮರ್ಯಾದೆ ಐತೋ ಇಲ್ಲೋ? ಒಬ್ಬ ಮಿನಿಸ್ಟರ್ ಗೌರ್ಮೆಂಟ್ ಆರ್ಡರ್, ಅದಕ್ಕೆ ಗೌರವ ಇಲ್ಲ. ಅದಕ್ಕೆ ನೀವು ನಿಮ್ಮ ಮುಂದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿವಿ. ನೀವು ಏನಾದರೂ ಕೇಳೋದಿದ್ರೆ ಕೇಳ್ರಿ, ನಿಮ್ಗೆ ಆನ್ಸರ್ ಮಾಡ್ತೀವಿ. ಈಗ ನೀವು ಮಾಧ್ಯಮದವ್ರು ಬರೀಬೇಕಲ್ಲ. ಈಗ ಅವ್ರೇನ್ ಹೇಳ್ತಾರೆ, 24 ಕೊಟ್ಟಿದ್ದಾರೆ ಹೇಳಿದ್ರಲ್ಲ, ಕೊಟ್ರಲ್ಲ ದೋಟಿಹಾಳ ಇರ್ಲಿ ಕೊಡ್ಲಿ ಬಿಡ್ರಿ. ದೋಟಿಹಾಳ ಕೊಟ್ಟಿದ್ದು ಇಷ್ಟಿಲ್ಲ. ಅಲ್ರಿ ನಿಮ್ದು ಆಮೇಲೆ ಲೇಟಾಗಿ ಹೋಗ್ತದ ಅಂತ ಹೇಳ್ತಾರೆ. ಹೌದು, ಲೇಟಾಗಿ ಹೋಗುತ್ತ್ರಿ. ಅಲ್ರಿ ನಾರಾಯಣರಾವ್, ನಾನು MLAನಾ? ನಿನ್ ಡ್ಯೂಟಿ ಅದು. ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಗೆ ದುಡ್ಡು ಸಿಗುತ್ತಾ ಅಡ್ಡಾಡಿ ತರೋದು ಅವನ ಡ್ಯೂಟಿ ಅದು. ನಾನು MLA ಅಲ್ಲ, ನಾನೊಬ್ಬ MLA. ಅವನ್ ಡ್ಯೂಟಿ ಕೆಲಸ ಮಾಡ್ಬೇಕ್ರಿ. ಸರಿ, ಈಗ ಇದನ್ನ ತಿದ್ದುಪಡಿ ಏನ್ ಮಾಡಿರಲ್ರಿ, ಏನ್ ಕಾರಣ ಇದು ತಿದ್ದುಪಡಿನ? ದೊಡ್ಡಗೌಡರ ಹೆಸರನ್ನ ತೆಗೆದು ಅದನ್ನ ಇದನ್ನೇನ ತಿದ್ದುಪಡಿ ಹೌದೌದು. ನಾನು ಗ್ರಾಂಟ್ಗೆ ಈಗ ಮಂತ್ರಿ ಗ್ರಾಂಟ್ ನನಗೆ ಬರ್ದಾನಪ್ಪ, ನನ್ನ ಕೈಯಾಗ ಬರ್ದಾನ. 2 ಕಡೆಗೂ ಮಾಡ್ಯಾರ ಅವರು ಮಂತ್ರಿಗಳು. ಈಗ ಮಾಡಿ ಇಲ್ಲೇ ಯಾರ್ದು ದೊಡ್ಡಾಳದ ಹಣ ಇವ್ರಿಗೆ ಯಾರ್ದು ದೊಡ್ಡಗೌಡರು ಕೊಟ್ಟಿದ್ದಕ್ಕೂ ಅವ್ರು ಇದನ್ನ ಹಾಕ್ಯಾರ. ಏನ್ 2024 ಮತ್ ಇದು ಆಗಿನ 3 ಲಿಸ್ಟ್ ಆಗ್ಯಾವ್ರಿ. 3 ಲಿಸ್ಟ್ ಗ್ರಾಂಟ್ ಮತ್ ಒಂದು ಆಕ್ಷನ್ ಬರ್ಬೇಕಿಲ್ರಿ. ಇದು 6 ಲಿಸ್ಟ್ ಒಳಗೆ ಇದ್ದಿಲ್ಲ, 3 ಲಿಸ್ಟ್ ಒಳಗೆ ಬಂದಿಲ್ಲಲ್ಲ. ಆಮೇಲೆ ನೀವು ಫಾಲೋ ಅಪ್ ಮಾಡಿದ್ರೆ ಅಥವಾ ನಾನು ಫಾಲೋ ಅಪ್ ಮಾಡ್ತೀನಿ. ಮತ್ತೆ ಅಲ್ರಿ, ನಾನು ಸಮಾಜದ ಅಧ್ಯಕ್ಷ, ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರತಿನಿಧಿ. ನಾನು ಮತ್ತೆ ನಮ್ಮ ತಾಲೂಕಕ್ಕೆ ಅನ್ಯಾಯ ಆದ್ರೆ ಕೇಳಕ್ ಹೋಗ್ಲೇ ಬೇಡ? ಇವರು 3 ಲಿಸ್ಟ್ ಆದ್ರೂ ಕೂಡ ಗ್ರಾಂಟ್ ಕೊಡ್ರಿ ಅಂತ ಮಂತ್ರಿಗಳ ತಲೆ ಹೋಗೋದು. ಪತ್ರ ಏನ್ ಬಿಡ್ರಿ, ಪತ್ರ ಏನ್ ಕೊಡೋದಲ್ಲ. ಕೇಳಿಲ್ಲ. ಮತ್ ನಾನು ನನ್ನ ಜವಾಬ್ದಾರಿ ನಾನು ಗಮನಕ್ಕೆ ಬಂದಿಲ್ಲ ಅಂತೀರ ಏನ್? ಅಥವಾ ಅಲ್ರಿ MLA ಆದೋ ಓದ್ಬೇಕು ಯಾವ ಗ್ರಾಂಟು ಎಲ್ಲಿ ನಮ್ಮ ತಾಲೂಕಕ್ಕೆ ಅನ್ಯಾಯ ಆಯ್ತು, ಒಳ್ಳೆ ಹೋಗಿ ಮಂತ್ರಿ ಭೇಟಿ ಆಗ್ಬೇಕು, ಕೇಳಬೇಕು, ಅವ್ರ ಮನ ಒಪ್ಸ್ಬೇಕು. ಕೊಡೋದು ಬಿಡೋದು ಅವ್ರದ್ದು ಪ್ರಯತ್ನ. ಏನ್ ಪ್ರಯತ್ನ ಮಾಡಲಿಲ್ಲ. ತಡ್ರಿ, BJP MLA ಅಂತ ಕೊಡ್ಲಿಲ್ಲ, ಒಪ್ಪೋಣ. ನಿನ್ KK ಈಗ ಕುಷ್ಟಗಿ ಶಾದಿ ಮಹಲ್
HKDB ಗ್ರಾಂಟ್ನಾಗ ಕಟ್ಟಿದ್ರು ಶರಣಪ್ಪನವರು. ಇದು ನಿಮ್ಗೆ ಗೊತ್ತಿದ್ದಿಲ್ಲ? ಶಾದಿ ಮೇಲೆ ಶರಣಪ್ಪ ಕಟ್ಟಿದ್ರು. ಯಾವ ಗ್ರಾಂಟ್ನಲ್ಲಿ ಕಟ್ಟಿದ್ರು? HKDB ಗ್ರಾಂಟ್ನಾಗ ಕಟ್ಟಿದ್ರು. ನಿನಗೆ KKRDB ನೀ 100 ಕೋಟಿ ಮಾಡ್ತೀಯಲ್ಲ, ನಿನಗ ಆಡಳಿತ ಪಕ್ಷ, ನೀ BJP MLA, ನಿನಗೆ ಕೊಟ್ಟಿರ್ಲಿಕ್ಕಿಲ್ಲ ಗ್ರಾಂಟ್ ಒಪ್ಪಣ. ನೀನು ಈ ಜನರ ಮೇಲೆ ನೀನು ಅನ್ಕಂಪ ಇದ್ರೆ KKRDB ಗ್ರಾಂಟ್ ಕೊಡ್ಬೋದಾಗಿತ್ತಲ್ಲ, ಅದು ಬರ್ಲಿಲ್ಲ ಅಂತ. ಎಲ್ಲಿ ಕೊಟ್ರ? ಎಲ್ಲಿ ಬಂತು? ಆಮೇಲೆ ಇವರು ಕೊಡ್ಲಿಕ್ಕೆ MLA ಗ್ರಾಂಟ್ ಐತ್ರಿ ನಾರಾಯಣರಾವ್, KKRDB ಗ್ರಾಂಟ್ ಐತೆ, ಏನ್ ಕೊಟ್ರ? ಡಿಸ್ಕಷನ್ ಗ್ರಾಂಟ್. ಡಿಸ್ಕಷನ್ ಗ್ರಾಂಟ್ ಐತಿಲ್ರಿ, ಏನ್ ಕೊಟ್ರ? ಹಾದಿ ಸಾಬ್ರದ್ ನಾ ತಪ್ಪಿಸ್ತೀನಿ, ಅವ್ರು ತಪ್ಪಿಸ್ತಾರ. ಕೇಳ್ರಾಜ, ನೀವೇನ ಕೇಳಕತ್ತೀರಿ? 10 ಲಕ್ಷ ರೂಪಾಯಿ ಕೊಟ್ಟಾರ ಅಂತ ನಿಮ್ಗೆ ಎಲ್ಲಿದೆ? ಬಟ್ DC ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದಾರ ಅಂತ ಅವ್ರು ಹೇಳಿದ್ದು. ಅದಕ್ಕೆ ತಾವೇನ್ ಹೇಳ್ತೀರಿ? ಅಲ್ರಿ, ಅವ್ರು ಕೊಟ್ಟಿದ್ರು, ಅವ್ರು ಸುಳ್ಳು ಹೇಳೋರು ನಂಬೋದಿಲ್ಲ. ನಾವು ಆರ್ಡರ್ ನಂಬ್ತೀನಿ ನಾನು. ನಾವು ಯಾವತ್ತು ಡಾಕ್ಯುಮೆಂಟ್ಸ್ ಆರ್ಡರ್. ಈಗ ಅಮ್ರೇಗೌಡರು 1 ಕೋಟಿ ಕೇಳ್ಯಾರ ಕುಷ್ಟಿಗೆ, ಏನು ಆರ್ಡರ್ ತಂದಾರ? ನಾವು ಅಮ್ರೇಗೌಡರು ನಾವು ಹೋದಾಗ ಅವ್ರು 25 ಲಕ್ಷ ಬರೆದ್ರು. ನಮ್ಮ ಅಮ್ರೇಗೌಡರು ಏನಂದ್ರು, ನಾವು 1 ಕೋಟಿ ಪತ್ರ ಕೊಟ್ಟಿ, ನೀನು 25 ಲಕ್ಷ ಕೊಟ್ರೆ ಹೆಂಗಾಗತ್ತ ಅಂತ. ಇಲ್ಲ, ಮತ್ತ ಎಲ್ಲ ಇಡೀ ಸ್ಟೇಟ್ ಕೊಡ್ಬೇಕು ನಾನು. ಬ್ರದರ್, ಈ ಸರಿ 25 ಲಕ್ಷ ವರ್ಕ್ ಸ್ಟಾರ್ಟ್ ಮಾಡ್ರಿ ಅಂದ್ರು. ಅಂದ್ಮೇಲೆ ನಾನಂದೆ, ಗೌಡ್ರು ಮತ್ತೆ 25 ಲಕ್ಷ ಕೊಡ್ಲಿ ಬಿಡ್ರಿ, ನಮ್ಮ ಮಂದಿ ಅದು ತೆಗ್ ಮುಚ್ಕೊಂಡ್ ಕುಂತಾರ ಅಂತ ನಾನಂದೆ. ಈಗ 3 ಕೋಟಿ 1 ಕೋಟಿ ಅಂತ ಕುಂತ್ರ ಕೆಲಸ ಆಗಲ್ಲ, ಇರ್ಲಿ ಬಿಡ್ರಿ 25 ಲಕ್ಷನ ಕೊಡ್ಲಿ. ಈ ಸರ್ಕಾರ ಮಾಡಿದ ತಪ್ಪಿಗೆ ಇದು